ಇದು ಒಳಗಡೆ ಇನ್ನೊಂದು ಗುಡ್ ನ್ಯೂಸ್ ಏನಂದ್ರೆ ಸಿ ಸ್ಯಾಟ್ ಮೇನ್ಸ್ ಒಳಗಡೆ ಬರೋದಿಲ್ಲ, ಅಂದ್ರೆ ಮ್ಯಾಥ್ಸ್ ಮೇನ್ಸ್ ಒಳಗಡೆ ಇಲ್ಲ. ನೀವು ಆಪ್ಷನಲ್ ತಗೊಂಡ್ರೆ ಓಕೆ, ಅದು ಇಟ್ ಈಸ್ ಯುವರ್ ವಿಶ್, ರೈಟ್? ಇವು ಡೈಲಿ ನೀವು ಮಾಡ್ಬೇಕಾಗಿರುವಂತ ಕೆಲಸಗಳು. ನ್ಯೂಸ್ ಪೇಪರ್ ಅಂಡ್ ಮ್ಯಾಗಝಿನ್ ಅಂಡ್ ಡೈಲಿ 4 ಗಂಟೆ. ಸರ್, ಈ 4 ಗಂಟೆ ಹೆಂಗ್ ಓದ್ಬೇಕು? ಈಗ ಲೇಟೆಸ್ಟ್ ಬಜೆಟ್ ಎಷ್ಟು ಬಿಡುಗಡೆ ಮಾಡಿದ್ರು, ಓಕೆ, ಅದರಿಂದ ವಿದ್ಯಾರ್ಥಿಗಳಿಗೆ ಎಷ್ಟು ಲಾಭ ಆಗ್ತಿದೆ, ಇಂಥ ಒಂದು ವಿಷಯಗಳನ್ನ ನೋಟ್ಸ್ ಮಾಡ್ಕೊಂತ ಹೋಗ್ಬೇಕು ಪ್ರತಿ ದಿವಸ. ಐ ಆಮ್ ಟೆಲ್ಲಿಂಗ್ ಯು. ಇದರಿಂದ ಜೈ ಹಿಂದ್ ದೋಸ್ತು. ಇವತ್ತು ನಾವು UPSC ಒಳಗಡೆ ಮೇನ್ಸ್ ಮತ್ತು ಪ್ರಿಲಿಮ್ಸ್ ಎರಡು ಒಳಗಡೆ ಸರ್ ತುಂಬಾ ಇಂಪಾರ್ಟೆಂಟ್ ಸಬ್ಜೆಕ್ಟ್ಗಳು ಯಾವುವು ಅಂತ ಕೇಳ್ತೀವಿ ಸ್ಟೂಡೆಂಟ್ಸ್, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಇವುಗಳು ಓದೋದ್ರಿಂದ ನಿಮಗೆ ಪ್ರಿಲಿಮ್ಸ್ ಅಂಡ್ ಮೇನ್ಸ್ ಎರಡು ಒಳಗಡೆ ಹೆಲ್ಪ್ ಆಗಬೇಕು ಅಂಡ್ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಇದ್ರ ಒಳಗಡೆ ಈ ಸಿಲೆಬಸ್ ಒಳಗಡೆಯಿಂದ ತುಂಬಾ ಕ್ವಶನ್ಸ್ ಬರುತ್ತೆ. ಆರ್ ಯು ಕ್ಲಿಯರ್? ನೋಡಿ, ಹಿಸ್ಟ್ರಿ, ಜಿಯೋಗ್ರಫಿ, ಎಕನಾಮಿಕ್ ಅಂಡ್ ಪಾಲಿಟಿ. ಹಿಸ್ಟ್ರಿ ಒಳಗಡೆ ನೀವು ಇವೇನು ತರಿಸಿದಲ್ಲ, ಇವು ಪುಸ್ತಕಗಳು ನೀವು ಬೇಕು ಅಂದ್ರೆ ಆನ್ಲೈನ್ ಕೂಡ ತರಿಸ್ಕೋಬಹುದು, ಅಥವಾ ನಿಮ್ಗೆ ಒಂದ್ ವೇಳೆ ಸ್ಟಾರ್ಟಿಂಗ್ ಒಳಗೆ ಸೆಲ್ಫ್ ಸ್ಟಡಿ ಮಾಡಬೇಕು ಅಂತ ಅನ್ಸಿದ್ರೆ ಓಕೆ, ಯೂಟ್ಯೂಬ್ ಒಳಗಡೆ ಸರ್ಚ್ ಮಾಡಿ ನೀವು ಸೆಲ್ಫ್ ಸ್ಟಡಿ ಕೂಡ ಮಾಡಬಹುದು. ಇನ್ನೊಂದು ವಿಷಯ ಇದ್ರೊಳಗೆ ನೋಡಿ, ಮೇನ್ಸ್ ಎಕ್ಸಾಮ್ ಅಥವಾ ಪ್ರಿಲಿಮ್ಸ್ ಎಕ್ಸಾಮ್ ನೀವು ಸ್ಟಡಿ ಮಾಡಕ್ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತಂದ್ರೆ ಫಸ್ಟ್ ಏನ್ ಮಾಡಿ ನೀವು, ದಯವಿಟ್ಟು ನಾನು ರಿಪೀಟ್ ಆಗಿ ಹೇಳ್ತಿದ್ದೀನಿ ಎಲ್ಲಾ ವಿದ್ಯಾರ್ಥಿಗಳಿಗೂ, 6 to 12 ತನಕ, ಅಟ್ಲೀಸ್ಟ್ 10 ತನಕ, ಓಕೆ, ನೀವು NCERT ಬುಕ್ ಗಳನ್ನ ದಯವಿಟ್ಟು ಓದಿ. ಒಂದ್ಸಲ ಓದೋದೇ ಬರುತ್ತೆ ಅಂತ ದಿಮಾಕಿಂದ ತೆಗೆದು ಬಿಡಿ. ಈ ಪುಸ್ತಕಗಳು ಕಡಿಮೆ ಅಂದ್ರು 5 ರಿಂದ 10 ಟೈಮ್ಸ್ ಮಿನಿಮಮ್ ಹೇಳುತ್ತಿದ್ದೀನಿ, ರಿವಿಷನ್ ಮಾಡಲೇಬೇಕು. ಯು ಶುಡ್ ರಿವಿಷನ್, ದೆನ್ ಓನ್ಲಿ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಒಂದೊಂದು ನೀವು NCERT ಬುಕ್ ಓದಿಲ್ಲ, ಡೈರೆಕ್ಟ್ ಸಿಲೆಬಸ್ ಓದ್ಬೋದು, ಅದೇ ಸ್ವಲ್ಪ ಬೇಸಿಕ್ ಓದಿದ್ರೆ ನಿಮ್ಗೆ ತುಂಬಾ ಅರ್ಥ ಆಗುತ್ತೆ. ಎಷ್ಟೋ ಸಲ UPSC ಒಳಗಡೆ ಕೆಲವೊಂದು ಸಲ 7th 8th ಕ್ಲಾಸ್ ಒಳಗಡೆ NCERT ಬುಕ್ ಪುಸ್ತಕ ಅದ್ರ ಒಳಗಡೆ ಕೂಡ ಕ್ವಶನ್ಗಳು ಬರುತ್ತೆ, ನಾನು ನೋಡಿದ್ದೀನಿ. ಸೊ ಯು ಶುಡ್ ಬಿ ಗುಡ್ ಇನ್ NCERT ಬುಕ್ಸ್. ಅದು ಓದಿದ್ರೆ ನಿಮ್ಗೆ ಈಸಿಯಾಗಿ ಎಲ್ಲೇನು ಲೈಕ್ ಪ್ರಾಬ್ಲಮ್ಸ್ ಏನಾಗ್ತಿದೆ ಅಂದ್ರೆ, ಯಾವ್ದಾದ್ರು ಸ್ಟೂಡೆಂಟ್ಗಳು ಲಕ್ಷಗಟ್ಟಲೆ ಖರ್ಚು ಮಾಡಿ ನೀವು ಕೋಚಿಂಗ್ ಹೋಗ್ತಿದ್ದೀರಾ, ಕೋಚಿಂಗ್ ಒಳಗಡೆ ನಾನು ಒಬ್ಬ ಸ್ಟೂಡೆಂಟ್ಸ್ ಮೆಸೇಜ್ ಮಾಡಿದ್ರು, ಒಬ್ಬರಲ್ಲ 3-4 ಜನ ಸ್ಟೂಡೆಂಟ್ಸ್ ಮೆಸೇಜ್ ಮಾಡಿದ್ರು, ಸರ್ ನಾವು ಕೋಚಿಂಗ್ ಜಾಯ್ನ್ ಆಗಿದ್ದೀವಿ ಸರ್, ನಮ್ಗೆ ಏನೋ ಅರ್ಥನೇ ಆಗ್ತಿಲ್ಲ ಅಂತ. ಅವ್ರು ಏನ್ ಹೇಳ್ತಿದ್ದಾರೆ ಸರ್, ನಮ್ಗೆ ಏನು ಗೊತ್ತಾಗ್ತಿಲ್ಲ, ದಯವಿಟ್ಟು ಏನ್ ಮಾಡ್ಬೇಕು? ನಾನು ಹೇಳಿದೆ ಫಸ್ಟ್ NCERT ಫಾಲೋ ಮಾಡಿ. ಒಬ್ಬ ವಿದ್ಯಾರ್ಥಿ 2-3 ಮಂದಿ NCERT ಬುಕ್ಸ್ ಚೆನ್ನಾಗಿ ಓದಿದ್ಮೇಲೆ ಅವನಿಗೆ ಗೊತ್ತಾಯ್ತು, ಆಮೇಲೆ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಅವಾಗ ಅವ್ನಿಗೆ ಅರ್ಥ ಆಗಲಿ ಸ್ಟಾರ್ಟ್ ಆಯ್ತು, ಅವ್ನಿಗೆ ಏನೂ ಅರ್ಥ ಆಗ್ಲಿಲ್ಲ. ನೀವು ಲಕ್ಷಗಟ್ಟಲೆ ದುಡ್ಡನ್ನ ಹಾಳು ಮಾಡೋದನ್ನ ಬಿಟ್ಬಿಡಿ. ಓಕೆ, ಇವು 4 ಸಬ್ಜೆಕ್ಟ್ ತುಂಬಾ ಇಂಪಾರ್ಟೆಂಟ್ ಇವೆ, ಮೇನ್ಸ್ ಅಂಡ್ ಪ್ರಿಲಿಮ್ಸ್. ಪ್ರಿಲಿಮ್ಸ್ ಒಳಗಡೆ ಇನ್ನೊಂದು ಹೇಳಬೇಕು, ನೀವು ಪ್ರಿಲಿಮ್ಸ್ ಒಳಗಡೆ 2 ಸಬ್ಜೆಕ್ಟ್ ಬರುತ್ತೆ, ಒಂದು GS, ಇನ್ನೊಂದು CSAT. ಓಕೆ, GS ಒಳಗಡೆ ಅಂತೂ ಎಲ್ಲ ಸಬ್ಜೆಕ್ಟ್ ಬಗ್ಗೆ ಕ್ವಶನ್ ಅದೇ. CSAT ಬಗ್ಗೆ ಸರ್ ತುಂಬಾ ಸ್ಟೂಡೆಂಟ್ ಆದ್ರೆ ಸರ್ ನನಗೆ ಮ್ಯಾಥಮೆಟಿಕ್ಸ್ ಪ್ರಾಬ್ಲಮ್ ಇದೆ, ಮ್ಯಾಥ್ಸ್ ಅಂದ್ರೆ ನನಗೆ ಆಗ್ಬಾರ್ದು, ಇದು ಒಳಗಡೆ ಅಷ್ಟೊಂದು ಕಾಂಪ್ಲಿಕೇಟ್ ಅನ್ನೋಂಥ ವಿಷಯ ಏನಿಲ್ಲ. ಇದು ಒಳಗಡೆ ನೀವು ಸಿಂಪಲ್ ಆಗಿ ಏನ್ ಸ್ಟಡಿ ಮಾಡಬೇಕು, ನಿಮ್ಗೆ ಬೇಸಿಕ್ ಮ್ಯಾಥ್ಸ್ ಅಂತೂ ಬರುತ್ತೆ ಅಂತ ಅನ್ಕೋತೀನಿ. ಓಕೆ, ಇನ್ನೊಂದಿದ್ರು ರೀಸನಿಂಗ್, ಕಾಂಪ್ರಿಹೆನ್ಷನ್, ಇವೆರಡು ಸ್ವಲ್ಪ ಚೆನ್ನಾಗಿ ಸ್ಟಡಿ ಮಾಡ್ಕೊಳ್ಳಿ. ಓಕೆ, ಇನ್ನೊಂದು ಇದ್ರೊಳಗೆ ಆಪ್ಷನ್ ಕೊಟ್ಟಿರ್ತಾನೆ, ನೀವು ಹ್ಯಾವ್ ಟು ಮಾರ್ಕ್ ಇಟ್. ಓಕೆ, ನಿಮ್ಗೆ ಏನೋ ಸಾಲ್ವ್ ಮಾಡೋಂಥ ಅವಶ್ಯಕತೆ ಜಾಸ್ತಿ ಇರೋದಿಲ್ಲ. ಓಕೆ, ಇದೆಲ್ಲ ಟೆನ್ಷನ್ ಇರೋದಿಲ್ಲ. ಸೊ ಈ ಪೇಪರ್ ನಾನು ಈಸಿಯಾಗಿ ಬಿಡಿಸ್ಬೋದು. ಎರಡನೇದು ಇನ್ನೊಂದು ನಿಮ್ಗೆ ಏನು ಪ್ಲಸ್ ಪಾಯಿಂಟ್ ಅಂದ್ರೆ, ಇದು ಜಸ್ಟ್ ಪಾಸಿಂಗ್, ನಿಮ್ಗೆ ಜಸ್ಟ್ 33% ತಗೊಂಡು ನೀವು ಪಾಸ್ ಆಗ್ಬಿಡ್ತೀರ, ಇದಕ್ಕೆ ರ್ಯಾಂಕಿಂಗ್ ಅವಶ್ಯಕತೆ ಇಲ್ಲ. ಓಕೆ, GS ಒಳಗಡೆ ಮಾತ್ರ ಯು ಹ್ಯಾವ್ ಟು ಬಿ ಗುಡ್ ಇನ್ ದ್ಯಾಟ್. ಓಕೆ, ಅದು ರ್ಯಾಂಕಿಂಗ್ ಇದೆ. ನೀವು ಕಟ್ ಆಫ್ ಏನಂದ್ರೆ ಸಮ್ ಟೈಮ್ 88 ಬರುತ್ತೆ, 90 ಬರುತ್ತೆ, 78 ಬರುತ್ತೆ, ಡಿಪೆಂಡ್ ಆನ್ ದಿ ಚೇಂಜಸ್, ಪೋಸ್ಟ್ ಹೆಂಗಿದೆ ಅಥವಾ ಎಷ್ಟು ವಿದ್ಯಾರ್ಥಿಗಳು ಅದ್ರ ಮೇಲೆ ಡಿಪೆಂಡ್ ಆಗಿದೆ ಕಟ್ ಆಫ್ ಮೇಲೆ. ಬಟ್ CSAT ಬಗ್ಗೆ ಅಂತೂ ಮ್ಯಾಥ್ಸ್ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಇದು ಒಳಗಡೆ ಇನ್ನೊಂದು ಗುಡ್ ನ್ಯೂಸ್ ಏನಂದ್ರೆ CSAT ಮೇನ್ಸ್ ಒಳಗಡೆ ಬರೋದಿಲ್ಲ, ಅಂದ್ರೆ ಮ್ಯಾಥ್ಸ್ ಮೇನ್ಸ್ ಒಳಗಡೆ ಇಲ್ಲ. ನೀವು ಆಪ್ಷನಲ್ ತಗೊಂಡ್ರೆ ಓಕೆ, ಅದು ಇಟ್ ಈಸ್ ಯುವರ್ ವಿಶ್, ರೈಟ್? ನಿಮ್ಗೆ ಬೇಕು ಅಂದ್ರೆ ಮೇನ್ಸ್ ಒಳಗಡೆ ಆಪ್ಷನಲ್ ಆಗಿ ನಿಮ್ಗೆ ಅನ್ಸುತ್ತೆ ಸರ್ ನಾನು 10th ಒಳಗಡೆ ಔಟ್ ಆಫ್ 100 ತಗೊಂಡಿದ್ದೀನಿ, ನಾನು ಆರಾಮಾಗಿ ಬಿಡಿಸ್ಬಿಡ್ತೀನಿ ಆಪ್ಷನಲ್ ಕೊಟ್ರೆ ಅಂತ ಅಂದ ನಿಮ್ಗೆ ಅಷ್ಟೊಂದು ನಂಬಿಕೆ ಇದೆ, ತಗೊಳ್ಳಿ. ಐ ಡೋಂಟ್ ಟೆಲ್ ಯು, ನಿಮ್ಗೆ ಯಾವ ಸಬ್ಜೆಕ್ಟ್ ಚೆನ್ನಾಗಿ, ಜಿಯೋಗ್ರಫಿ ತಗೊಳ್ಳಿ, ಬಯಾಲಜಿ ತಗೊಳ್ಳಿ, ಸೈಕಾಲಜಿ ತಗೊಳ್ಳಿ, ಇಟ್ ಈಸ್ ಯುವರ್ ವಿಶ್, ವಿಚ್ ಎವರ್ ಸಬ್ಜೆಕ್ಟ್ ಯು ವಾಂಟ್ ಯು ಕ್ಯಾನ್ ಟೇಕ್ ಇಟ್. ಓಕೆ, ಆದ್ರೆ ಮೇನ್ಸ್ ಒಳಗಡೆ ನೀವು ಮ್ಯಾಥ್ಸ್ ಬಿಡ್ತೇ ತಗೋಬಹುದು, ಇಲ್ಲ ಅಂದ್ರೆ ಮ್ಯಾಥ್ಸ್ ಅಂತೂ ಮೇನ್ಸ್ ಒಳಗಡೆ ಬರೋದೇ ಇಲ್ಲ. ಪ್ರಿಲಿಮ್ಸ್ ಅನ್ನ ನಿಜವೂ ಹೇಳ್ತೀನಿ, ನೀವು ಸ್ವಲ್ಪ 1 year 6 months ಸಾಕು, ಬಟ್ 1 year ನೀವು ಚೆನ್ನಾಗಿ ಸ್ಟಡಿ ಮಾಡಿದ್ರೆ ಪ್ರಿಲಿಮ್ಸ್ ಮೇನ್ಸ್ ಎರಡು ಕ್ಲಿಯರ್ ಆಗೋ ಚಾನ್ಸಸ್ ಇರುತ್ತೆ. ಚೆನ್ನಾಗಿ ಸ್ಟಡಿ ಮಾಡೋದು ಸರ್, ಚೆನ್ನಾಗಿ ಅಂದ್ರೆ ಏನು, ತುಂಬಾ
ನಾನು ತುಂಬಾ ಜನ ನೀವು ಹೇಳ್ತೀರಾ ಬಂದ್ಬಿಟ್ಟು ನಾನು ನೋಡ್ತೀನಿ ಸರ್ ನಾನು ಓದಿದ್ದೀನಿ ಒಂದು ವರ್ಷ, ಏನು ಓದಿರಲ್ಲ. 1 ಗಂಟೆ ಓದ್ರಿ 2 ಗಂಟೆ 3 ಗಂಟೆ ನೀವು ಮೊಬೈಲ್ ಅಲ್ಲಿ ಟೈಮ್ ವೇಸ್ಟ್ ಮಾಡ್ಕೋ. ಯಾವ ವಿದ್ಯಾರ್ಥಿ ಕನ್ಸಿಸ್ಟೆಂಟ್ಲಿ ತಪ್ಪದೆ ಹೇಳ್ತಿದ್ದೀನಿ, ಡೈಲಿ ನೀವು 6 hours ಫಿಕ್ಸ್ ಓದಿ, 6 hours ಫಿಕ್ಸ್ ಓದಿ. 6 hours ಬಿಡಪ್ಪ, 4 hours ನೀನು 4 hours ಡೈಲಿ ಓದು. 1.5 year ನೀನ್ ಪಾಸ್ ಆಗಿಲ್ಲ ಅಂದ್ರೆ ಹೇಳಿ, ನಾನು ಪ್ರಿಲಿಮ್ಸ್ ಒಳಗಡೆ 100% ಆಗ್ತೀಯ. ಡೈಲಿ ಕನ್ಸಿಸ್ಟೆಂಟ್ಲಿ ಓದ್ಬೇಕು ಅಂತ ಹೇಳ್ತೀನಿ. ಓಕೆ, ಒಂದ್ ದಿವಸ 4 ಗಂಟೆ ಓದ್ತೀನಿ, ಒಂದ್ಸಲ 6 ಗಂಟೆ ಓದ್ತೀನಿ, ಒಂದ್ಸಲ ಓದೋದೇ ಇಲ್ಲ, ಒಂದ್ಸಲ ನಾನು ಟೈಮ್ ಪಾಸ್ ಮಾಡಿದೆ, ಒಂದ್ಸಲ 1 ಗಂಟೆ ಟೈಮ್ ಸಿಕ್ತು. ನೋ, don't give stupid excuses, okay, for any reasons. Then only you can clear the exams. ಬಿಕಾಸ್ ನಾನು ನೋಡಿ ಎಷ್ಟು ಜನ ಪಾಸ್ ಆಗಿದ್ದಾರೆ ಅವ್ರ ಬಗ್ಗೆ ಸ್ಟಡಿ ಮಾಡಿ ನೋಡಿದ್ದೀನಿ, ಅಥವಾ ನೀವು ಕೇಳಿ ನೋಡಿ. ಓಕೆ, ಯಾವ ವಿದ್ಯಾರ್ಥಿ ಕನ್ಸಿಸ್ಟೆಂಟ್ಲಿ ಕಂಟಿನ್ಯೂಸ್ ಓದ್ತಾನೋ ಅದೇ ವಿದ್ಯಾರ್ಥಿ ಪಾಸ್ ಆಗ್ತಾನೆ. ನಿಮ್ಗೆ ಹ್ಯಾಬಿಟ್ಗಳು ಏನೇನ್ ಬೇಕಪ್ಪ ಇದು ಒಳಗಡೆ? ಓಕೆ, ನಿಮ್ಗೆ ಪಾಸ್ ಆಗಿ ಸರ್ ನಂಗೆ ಹ್ಯಾಬಿಟ್ ಏನೇನ್ ಬೇಕು, ನಾನು ಏನೇನ್ ಚೇಂಜಸ್ ಮಾಡ್ಕೋಬೇಕು ನೋಡಿ. ಮೊದಲನೇದು, ಡೈಲಿ ನ್ಯೂಸ್ ಪೇಪರ್ ಯು ಶುಡ್ ಸ್ಟಡಿ. ನ್ಯೂಸ್ ಪೇಪರ್ ನೀವು ಡೈಲಿ, ಮಂತ್ಲಿ ಮ್ಯಾಗಝಿನ್, ಮಂತ್ಲಿ ನೋಡಿ ಮ್ಯಾಗಝಿನ್ ಒಳಗಡೆ ನೀವು ಕುರುಕ್ಷೇತ್ರ ಓದ್ಬೋದು. ಓಕೆ, ಕುರುಕ್ಷೇತ್ರ ತುಂಬಾ ಚೆನ್ನಾಗಿದೆ. ಇನ್ನು ಮಂತ್ಲಿ ಮ್ಯಾಗಝಿನ್ ಬರುತ್ತೆ, ಆನ್ಲೈನ್ ತರಿಸ್ಕೊಳ್ಳಿ, ಸಿಗುತ್ತೆ. ಹಳ್ಳಿ ಒಳಗಡೆ ಇದ್ರೆ ಸಹ ಸಿಗ್ತಾ ಇಲ್ಲ ಅಂದ್ರೆ ನೀವು ಆನ್ಲೈನ್ ತರಿಸ್ಕೋಬಹುದು, ಹಂಗೇನಿಲ್ಲ. ಓಕೆ, ನ್ಯೂಸ್ ಪೇಪರ್ ಡೈಲಿ ಏನೇ ನ್ಯೂಸ್ ಬರುತ್ತೆ ಅಂದ್ರೆ, ಸೈನ್ಸ್ ಕೂಡ ನೀವು ಈ ಇದು ಒಳಗಡೆ, ನಾನು ಸೈನ್ಸ್ ಸಪ್ರೇಟ್ ಆಗಿ ಓದಂತ ಅವಶ್ಯಕತೆ ಕೂಡ ಇಲ್ಲ. ಓಕೆ, ಬೇಸಿಕ್ ಸೈನ್ಸ್ ನಾಲೆಜ್ ಇದ್ರೆ ಸಾಕು. ಪ್ಲಸ್ ನ್ಯೂಸ್ ಒಳಗಡೆ ಬರುವಂತ ಸೈಂಟಿಫಿಕಲ್ ಯಾವ್ದಾದ್ರು ನ್ಯೂಸ್ ಇದ್ರೆ ನೀವು ಅದನ್ನ ಲೈಕ್ ನೋಟ್ಸ್ ಮಾಡಿ ಇಟ್ಕೊಂತ ಹೋಗಿ. ಓಕೆ, ಈ ರೀಸೆಂಟ್ಲಿ ಯಾವ ಸ್ಯಾಟಲೈಟ್ ಲಾಂಚ್ ಆಯ್ತು, ಓಕೆ, ಯಾವ ಗ್ರಹಕ್ಕೆ ಹೋಗ್ಬಿಡ್ತು, ಓಕೆ, ಅದರಿಂದ ಆಗುವಂತ ಲಾಭಗಳೇನು, ಪರಮಾಣು ಏನೋ ಅದ್ರ ಬಗ್ಗೆ ಕ್ವಶನ್, ಪರಮಾಣು ಬಾಂಬ್ ಬಗ್ಗೆ ಕೇಳ್ತಾರೆ, ಅದು ಹೆಂಗ್ ತಯಾರಾಗುತ್ತೆ, ಅಡಮ್ಸ್ ಬಗ್ಗೆ ಕ್ವಶನ್ ಕೇಳ್ತಾರೆ, ಬೇಸಿಕ್ ಥಿಂಗ್ಸ್ ಬರುತ್ತೆ ಇತ್ತೀಚೆಗೆ. ಆಮೇಲೆ ನ್ಯೂಸ್ ಒಳಗಡೆ ಏನೇನು ಬರುತ್ತೆ, ಇತ್ತೀಚೆಗೆ ಕಟ್ಟಿರೋ ಬ್ರಿಡ್ಜ್ ಬಿದ್ಬಿಟ್ಟು ಎಷ್ಟು ಜನ ಸತ್ತೋದ್ರು, ಏನ್ ನಡೆದಿದೆ. ಓಕೆ, ನಮ್ಮ ದೇಶದಲ್ಲಿ ಯಾವ ರೀತಿ ಈಗ ಲೇಟೆಸ್ಟ್ ಬಜೆಟ್ ಎಷ್ಟು ಬಿಡುಗಡೆ ಮಾಡಿದ್ರು, ಓಕೆ, ಅದರಿಂದ ವಿದ್ಯಾರ್ಥಿಗಳಿಗೆ ಎಷ್ಟು ಲಾಭ ಆಗ್ತಿದೆ, ಇಂಥ ಒಂದು ವಿಷಯಗಳನ್ನ ನೋಟ್ಸ್ ಮಾಡ್ಕೊಂತ ಹೋಗ್ಬೇಕು ಪ್ರತಿ ದಿವಸ. ಐ ಆಮ್ ಟೆಲ್ಲಿಂಗ್, ಇದರಿಂದ ಎರಡನೇದು ಏನ್ ಪ್ರಾಫಿಟ್ ಆಗುತ್ತೆ ಅಂದ್ರೆ ನಿಮ್ದು ಕಮ್ಯುನಿಕೇಶನ್, ಇಂಗ್ಲಿಷ್ ಕೂಡ ತುಂಬಾ ಇಂಪಾರ್ಟೆಂಟ್, ಇದು ತುಂಬಾ ಅವಶ್ಯಕತೆ ಇಂಪಾರ್ಟೆಂಟ್ ಇದೆ. ಇದು ಡೆವಲಪ್ ಕೂಡ ಆಗುತ್ತೆ ಒಂದ್ ವೇಳೆ ನಿಮ್ಗೆ ಇಂಗ್ಲಿಷ್ ಒಳಗಡೆ ವೀಕ್ನೆಸ್ ಇದ್ರೆ. ಸರ್ ಪೇಪರ್ ಯಾವ್ದು ಓದ್ಬೇಕು? ದ ಹಿಂದೂ. ದ ಹಿಂದೂ ತುಂಬಾ ಚೆನ್ನಾಗಿದೆ, ಇದ್ರ ಒಳಗಡೆ ವೆಲ್ ಡೀಟೇಲ್ಸ್ ಕೊಟ್ಟಿರ್ತಾನೆ. ನಿಮ್ ಕಮ್ಯುನಿಕೇಶನ್ ಇಂಪ್ರೂವ್ಮೆಂಟ್ ಆಗುತ್ತೆ, ಡೈಲಿ ಓದೋದ್ರಿಂದ ನಿಮ್ ನಾಲೆಜ್ ಬೆಳೆಯುತ್ತೆ, ಅಂಡ್ ನಿಮ್ ಎಕ್ಸಾಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಕರೆಂಟ್ ಅಫೇರ್ ಒಳಗಡೆ ತುಂಬಾ ಅವಶ್ಯಕತೆ ಇದೆ. ಓಕೆ, ಮ್ಯಾಗಝಿನ್ ಅಂಡ್ ನ್ಯೂಸ್ ಪೇಪರ್. ಕೆಲವೊಂದು ವೆಬ್ಸೈಟ್ ಗಳು ಬರುತ್ತೆ. ಸರ್ ಯಾವ ವೆಬ್ಸೈಟ್ ಗಳು ಓದ್ಬೇಕು ಅನ್ನೋದ್ರ ಬಗ್ಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಓಕೆ, ಇವು ಡೈಲಿ ನೀವು ಮಾಡ್ಬೇಕಾಗಿರುವಂತ ಕೆಲಸಗಳು, ನ್ಯೂಸ್ ಪೇಪರ್ ಅಂಡ್ ಮ್ಯಾಗಝಿನ್ ಅಂಡ್ ಡೈಲಿ 4 ಗಂಟೆ. ಸರ್ ಈ 4 ಗಂಟೆ ಹೆಂಗ್ ಓದ್ಬೇಕು? ಫಸ್ಟ್ ಡಿಸೈಡ್ ಮಾಡ್ಕೊಳ್ಳಿ ಬೇಸಿಕ್ ಅನ್ನ. ನೀವು NCERT ಫಸ್ಟ್ ಡಿಸೈಡ್ ಮಾಡ್ಕೊಳ್ಳಿ, ನಾನು NCERT ಬುಕ್ ಅನ್ನು ಓದ್ತೀನಪ್ಪ, 10th ತನಕ ಓದ್ತೀನಿ. ಎಲ್ಲಾ ಪುಸ್ತಕ ಆನ್ಲೈನ್ ಆರ್ಡರ್ ಮಾಡಿ ಅಥವಾ ನಿಮ್ಮ ಹತ್ರ ಇದ್ರೆ ಓಕೆ, ತರಿಸ್ಕೊಂಡ್ ಬಿಟ್ಟು ಸೆಲ್ಫ್ ಸ್ಟಡಿ ಮಾಡಿ. 5 to 10 ಟೈಮ್ಸ್ ಫಸ್ಟ್ ಏನ್ ಮಾಡಿ, 2-3 ಟೈಮ್ಸ್ ಓದಿ. ಓಕೆ, ಜಿಯೋಗ್ರಫಿ ಎಲ್ಲನೇ ಕಂಪ್ಲೀಟ್ ಆಗಿ ಓದಿ, ಆಮೇಲೆ ನೋಟ್ಸ್ ಮಾಡ್ಕೊಳ್ಳೋ ಸ್ಟಾರ್ಟ್ ಮಾಡಿ. ನಿಮ್ಗೆ ಅದು ಓದೋಕ್ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ನಾಲೆಜ್ ಬಂದ್ಬಿಡುತ್ತೆ ಹೆಂಗ್ ಓದ್ಬೇಕು ಅಂತ. ಯೂಟ್ಯೂಬ್ ಒಳಗಡೆ ಸಿಗುತ್ತೆ ಹೆಂಗ್ ನೋಟ್ಸ್ ಮಾಡಬೇಕು ಅಂತ, ನಾನು ಕೂಡ ಹೆಲ್ಪ್ ಮಾಡ್ತೀನಿ ಅದಕ್ಕೆ. ಓಕೆ, ಈ ನೋಟ್ಸ್ ಮಾಡ್ಕೊಂತ ಏನ್ ಮಾಡಿ, ಇಂಪಾರ್ಟೆಂಟ್ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಯಾವ್ದು 1-2-3 ಸಲ ಓದಿದ್ರೆ ನೀವು ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡುವಾಗ ನಿಮ್ಗೆ ಅರ್ಥ ಆಗುತ್ತೆ ಯಾವ್ದು ಇಂಪಾರ್ಟೆಂಟ್ ಇದೆ, ಯಾವ್ದು ಓದ್ಬೇಕು, ಯಾವ್ದು ಓದ್ಬಾರ್ದು ಅಂತ. ನೀವು 5 to 10 ಟೈಮ್ಸ್ ನೀವು ಅದನ್ನ ರಿಪೀಟ್ ಓದಿದ್ರೆ ಮೈಂಡ್ ಅಲ್ಲಿ ಫಿಕ್ಸ್ ಆಗ್ಬಿಡುತ್ತೆ, ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಹಾ ಮುಂದೆ ಏನು ಓದ್ಬೇಕು ಅಂತ. ಮೇನ್ಸ್ ಅಂದ್ರೆ ಮೇನ್ಸ್ ಬುಕ್ ಇವೆಲ್ಲ ಇವುಗಳು ಓದುವ ನಿಮ್ಗೆ ಏನು ಡೌಟ್ ಇರೋದಿಲ್ಲ, ಹೆಂಗ್ ನೋಟ್ಸ್ ಮಾಡಬೇಕಂತ ಹಿಂಗ್ ಗೊತ್ತಾಗ್ಬಿಡುತ್ತೆ ನಿಮ್ಗೆ. ಸೊ ಈ 4 hours ಅಲ್ಲಿ ಓಕೆ, ಡೈಲಿ 2 hours ಸ್ಟಡಿ ಅಂಡ್ 1 hour ನ್ಯೂಸ್ ಪೇಪರ್, ಅದು ಇದಕ್ಕೆ ಟೈಮ್ ಕೊಡಿ. 1 hour ಹ್ಯಾಂಡ್ ರೈಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮ್ಗೆ ರೈಟಿಂಗ್ ಸ್ಕಿಲ್ ತುಂಬಾನೇ ಅವಶ್ಯಕತೆ ಇದೆ, ನೆನ್ಪಿಟ್ಕೊಳ್ಳಿ. ರೈಟಿಂಗ್ ಸ್ಕಿಲ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ ರೈಟಿಂಗ್ ಸ್ಕಿಲ್ ಇಲ್ಲ ಅಂದ್ರೆ ಯು ಆರ್ ವೇಸ್ಟ್. ಓಕೆ, ನೀವು ಕಾಂಟ್ ಕ್ಲಿಯರ್ ದ ಎಕ್ಸಾಮ್ 100%. ಯು ಕೆನಾಟ್ ಕ್ಲಿಯರ್ ಇಟ್ ಬಿಕಾಸ್ ನೀವು ಮೇನ್ಸ್ ಒಳಗಡೆ ಎಂಟ್ರಿ ಆಗ್ತಿದಂಗೆ ನಿಮ್ಗೆ ಪ್ರತಿಯೊಂದು ಪೇಪರ್ ಒಳಗಡೆ ಇಷ್ಟು ಬರಿಬೇಕಾಗುತ್ತೆ. ಈಗ ಎಸ್ಸೆ ತಗೊಳ್ಳಿ, ನೀವು ಈವನ್ ನೀವು ಇಂಗ್ಲಿಷ್ ಪೇಪರ್ ತಗೊಳ್ಳಿ, ಲ್ಯಾಂಗ್ವೇಜ್ ತಗೊಳ್ಳಿ, GS 1, 2, 3 ಯಾವ್ದು ಬೇಕಾದ್ರೂ ತಗೊಳ್ಳಿ, ನಿಮ್ಗೆ ಬಡ್ದು ಕೈ ನೋವು ಬಂದ್ಬಿಡುತ್ತೆ. ಹ್ಯಾಂಡ್ ರೈಟಿಂಗ್ ತುಂಬಾ ಚೆನ್ನಾಗಿರ್ಬೇಕು. ದೇ ಶುಡ್ ಅಂಡರ್ಸ್ಟ್ಯಾಂಡ್. ನೀವೇನೋ ತುಂಬಾ ಕೈನೇಸೆ ಟಯರ್ಡ್ ಆಗಿದೆ, ಬರೆಯಕ್ ಆಗ್ತಿಲ್ಲ ಅಂತ ಬಿಟ್ಬಿಟ್ರೆ, ಅಥವಾ ನೀವು ಬಂತ ಬರೆದು ಬಿಟ್ರೆ
ಹಾಳಾಗೋಗ್ಬಿಡುತ್ತೆ, ಎಲ್ಲ ನೀವು ಓದಿದ್ದು ಎಲ್ಲ ವೇಸ್ಟ್ ಆಗ್ಬಿಡುತ್ತೆ. ಸೊ ಹ್ಯಾಂಡ್ ರೈಟಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ರೈಟಿಂಗ್ ಸ್ಕಿಲ್ ತುಂಬಾ ಅವಶ್ಯಕತೆ ಇದೆ. ಹೆಂಗ್ ಡೈಗ್ರಾಮ್ಸ್ ಹಾಕ್ಬೇಕು, ಹೆಂಗ್ ಟೇಬಲ್ಸ್ ಹಾಕ್ಬೇಕು, ಯಾವ ರೀತಿನೂ ಇಂಪ್ರೆಸಿವ್ ಆಗಿರ್ಬೇಕು ಅದ್ರ ಒಳಗಡೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ದಯವಿಟ್ಟು ಏನ್ ಮಾಡಿ, ಇವು ಎಲ್ಲದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಓಕೆ, ನಿಮ್ಗೆ ಇದ್ರ ಬಗ್ಗೆ ಸ್ವಲ್ಪ ಕ್ಲಾರಿಫಿಕೇಶನ್ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಲ್ಲಿಂದ ಶುರು ಮಾಡಬೇಕು, ಯಾವ್ದು ಇಂಪಾರ್ಟೆಂಟ್ ಇದೆ, ಯಾವ್ದಾವ್ದು ಓದ್ಬೇಕು ನಾವು ಡೈಲಿ. ಒಂದು ವೇಳೆ ಇಫ್ ಯು ಆರ್ ಇವಾಗ ಸ್ಟಾರ್ಟ್ ಮಾಡ್ತಿದ್ರೆ ಅಂದ್ರೆ ಇವೆಲ್ಲ ನೀವು ಫಾಲೋ ಮಾಡಬೇಕು. ಓಕೆ, ಈವನ್ ನೀವು ಇನ್ನೂ ನಿಮ್ಮ ಟೈಮ್ ಇದೆ ನಿಮ್ಮ ಹತ್ರ, ಓಕೆ ಅಂದ್ರೂ ಕೂಡ ಸ್ಟಾರ್ಟ್ ಮಾಡ್ಕೊಳ್ಳಿ, ನೀವು ಮುಂದೆ ತುಂಬಾ ಈಸಿ ಆಗುತ್ತೆ. ಆರ್ ಯು ಕ್ಲಿಯರ್? ನಿಮ್ಗೆ ಏನೋ ಡೌಟ್ಸ್ ಇದರ ಬಗ್ಗೆ ಕಾಮೆಂಟ್ ಮಾಡಿ, ಇನ್ನೂ ಡೀಟೇಲ್ಸ್ ಕೊಡ್ತೀನಿ. ಇವು 4 ಸಬ್ಜೆಕ್ಟ್ ಬಿಟ್ಟು ಏನು ಉಳಿದಿರೋ ಸಬ್ಜೆಕ್ಟ್ ಬಗ್ಗೆ ಕೂಡ ಮಾತಾಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.